ಇಲ್ರಿ ಅಂತಾರ ಒಂದ್ ದಿನ ಒಂದ್ ಅಧ್ಯಾಯ ಓದೇನ್ರಿ ಇನ್ನೊಂದ್ 2 ದಿನ ಬಿಟ್ಟು ಒಂದ್ ಅಧ್ಯಾಯ ಓದ್ತೀನಿ ಅಂದ್ರೆ ಬರಂಗಿಲ್ಲ, ಶಾಸ್ತ್ರ ಬರಂಗಿಲ್ಲ. ಈಗ ಕ್ರಮದ ಬಗ್ಗೆನೇ ಇಟ್ಟರು, ನಮ್ದಷ್ಟು ಹೇಳ್ತೇನೆ ನಿಮ್ಗ. ಕ್ರಮದ ಬಗ್ಗೆ ಇಟ್ಟಾರ, ನಾ ಬಹಳ ಭಕ್ತಿ ಬಗ್ಗೆ ಇದ್ರ ನನಗೆ ಒಳ್ಳೇದಂತಾರೇನ್ರಿ ಅವರು? ಇಲ್ರಿ ವೈರಾಗ್ಯ ಬಗ್ಗೆ ಹೇಳಿದ್ರ ಅದಕ್ಕೆ ಶಾಸ್ತ್ರ ಅನ್ನೋದಿಲ್ಲ. ಏನ್ ಕ್ರಮ ಅದ, ನಿಮ್ಮ ವಯಸ್ಸಿನಾಗ ಏನ್ ಮಾಡ್ಬೇಕು, ಹ್ಯಾಂಗಿರ್ಬೇಕು ಅನ್ನೋದು ಇದೊಂದು ಕ್ರಮ. ಪಾರಮಾರ್ಥ ಸಾಧಿಸ್ಬೇಕಾದ್ರು ಇದೊಂದು ಅಧಿಕ ಮಾಸ ಇಟ್ಟಿರಲ್ಲ. ಇದು ಅದಕ್ಕ ಯಾವ ಹೇಳ್ತೇನೆ ನಿಮಗೆ ಕ್ರಮದ ಬಗ್ಗೆ. ನಾಳೆ ಇನ್ನು 3 ದಿವಸ ಅಷ್ಟ ಇದ್ದಿದ್ದು. ನಾಳೆಗೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲೇ ಹೆಣ್ಣು ಮಕ್ಕಳು ಉಡಿ ತುಂಬುದನ್ನ ಕಾರ್ಯಕ್ರಮ ಇರ್ತದ. ಕ್ರಮ ತಪ್ಪಿ ಅಂದ್ರೆ ಏನಾಗತ್ತಂದ್ರೆ ಅವರ ನೋಡ್ರಿ ಹೇಳ್ತೀನಿ ನಿಮಗೆ, ನಾಳೆ ಆಣಿ ಮೆರವಣಿಗೆ ಐತೇವ, ಆಣಿ ಮೆರವಣಿಗೆ ಐತಿರಲ್ಲ, ಅವಾಗ ಎಷ್ಟು ಕುಂಭ? 500 ಕುಂಭ ಅದಾವ. 500 ಆರತಿ ಹಿಡಿತಾರ. ಒಬ್ಬ ಹೆಣ್ಮಗಳು ಶರಣ ಬಸಪ್ಪನ ಮೆರವಣಿಗೆ ನಡೆದಿತ್ತಂತ. ಆಕಿಗೆ ಏನಪ್ಪಾ ಅಂದ್ರ ಬಹಳ ಸಂತೋಷ ಇತ್ತು. ಆಕಿಗೆ ಬಣಿಯಾಡಿ ಕೆಲಸ ಮಾಡಿದ್ರು ಅಂತ. ಕೆಲಸ ಭಯಂಕರ. ನಾ ಯಾವಾಗ ಮೆರವಣಿಗೆ ಹೋದೇನ ತಿಳ್ಕೊಂಡು ಹೆಣ್ಣು ಮಗಳು ಏನ್ ಮಾಡಿದ ಅಂದ್ರ ಅವಸರದಾಗ ಹಾಲು ಹಿಂಡಿ ಕಾಸಿ ಬಹಳ ಒಂದು ಕೂಸಿರ್ತೈತಿ ಹೆಣ್ಮಗಳಿಗೆ. ಅವಸರದಾಗ ಏನ್ ಮಾಡ್ಯಾರ ಗೊತ್ತನ್ರಿ? ನಾ ಯಾವಾಗ ಮೆರವಣಿಗೆ ಹೋದೇನ ತಿಳ್ಕೊಂಡು ಕೂಸು ನೆಲೆ ಮೇಗಿಟ್ಲಂತ. ಆ ಮೊಸರು ಗಡಿ ಹಾಲು ಗಡಿಗೆ ಬಹಳಾಗಿ ಇಟ್ಕೊಂಡು ಹೋಗ್ಬಿಟ್ಲ. ನಿಮ್ ಮುಂದೆ ಹೇಳ್ತೀನಿ, ಮರ್ತ್ ಹೋಗ್ಬಿಟ್ಟಾಳ ಆಕಿಗೆ. ಇತ ಬರತ್ತೀರಿ ಆ ಬಗಲ ಇಟ್ಕೊಂಡು ಹೋಗ್ಬಿಟ್ಟಾಳೆವ. ನಾವು ಬಗಲ ಕೂಸದ ತಿಳಿದಾಳ. ಎಲ್ಲರೂ ಈ ಹೆಣ್ಮಗಳು ನೋಡಿರ್ತಾಳ, ಆ ಶರಣ ಬಸಪ್ಪ ನೋಡಿರ್ತಾಳ. ಅವಾಗ ಹೇಳಿದಂತ ಆ ಹೆಣ್ಮಗ ಹೇಳಿದ ತಂಗಿ ನೀನು ಬಗಲಾಗಿ ಏನಿರ್ತೇವ ಅಂದ್ರಂತ. ಅವಾಗ ನೋಡ್ತಾವ ಮೊಸರು ಗಡಿಗಿತ್ತ ಒಳ್ಳೆ ಹೋಗಿ ಏನ್ ಮಾಡಿದ ಅಂದ್ರ ಆ ಕೂಸು ಎಲ್ಲಿ ಗಟ್ಟಿ ಹಿಡ್ಕೊಂಡು ಕೂತಿರ್ತಂತ. ಹೋಗಿ ತಗೊಂಡ್ ಹ್ಯಾಂಗ ಹಿತಪ್ರಾಜ್ಞರ ಕಾರ್ಯಕ್ರಮ ಆಗತ್ತ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ತಪ್ಪಿಸದೆ ಕ್ರಮಬದ್ಧವಾಗಿ ಮಾಡ್ಬೇಕಂತ ತಿಳ್ಕೊಂಡು ನಾನು 2 ಮಾತನ್ನು ಮುಗಿಸಿದ್ದೇನೆ.